ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಬೆಳವಣಿಗೆ ಒಂದಾಗಿದೆ. ಈಗ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಈಗ ಪುರಸ್ಕರಿಸಿದೆ. ತೆಗೆದುಕೊಳ್ಳೋಕೆ ಅಸ್ತು ಅಂದಿದೆ ಕೋರ್ಟ್. ಆಗಸ್ಟ್ 20ನೇ ತಾರೀಕು ಈ ಬಗ್ಗೆ ಕೋರ್ಟ್ ಅಲ್ಲಿ ವಾದ ಪ್ರತಿವಾದಗಳು ನಡೆದಿತ್ತು, ವಿಚಾರಣೆ ಆಗಿತ್ತು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಈಗ ಕೋರ್ಟ್ ಪುರಸ್ಕರಿಸಿದೆ. ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಸಮ್ಮತಿಯನ್ನು ಕೊಟ್ಟಿದೆ ಕೋರ್ಟ್. 59ನೇ ಸೆಷನ್ಸ್ ಕೋರ್ಟ್ ನ್ಯಾಯಮೂರ್ತಿ ಸುಜಾತ ಎಂ ಸಂಬ್ರಾಣಿ ಅವರಿಂದ ಈ ಮಹತ್ವವಾದಂಥ ಆದೇಶ ಈಗ ಪ್ರಕಟ ಆಗಿದೆ. ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ನುಡಿಯೋದಕ್ಕೆ ಕೋರ್ಟ್ ಒಪ್ಪಿಗೆ. 20ನೇ ತಾರೀಕು ಮೊನ್ನೆ ಈ ಬಗ್ಗೆ ವಿಚಾರಣೆ ಆಗಿತ್ತು ಕೋರ್ಟ್. ವಿಚಾರಣೆ ನಂತರದಲ್ಲಿ ಇವತ್ತು ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಪ್ರದೋಷ್ನನ್ನ ಈ ಪ್ರಕರಣದ ಮಾಫಿ ಸಾಕ್ಷಿಯನ್ನಾಗಿ ಮಾಡಬಹುದು ಅಂತ ಕೋರ್ಟ್ ಒಪ್ಕೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದು. ಏನಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಇದ್ದಂಥದ್ದು. ಈ ಪ್ರಕರಣದ A2 ಆರೋಪಿ ನಟ ದರ್ಶನ್, A1 ಪವಿತ್ರ ಗೌಡ ಎಲ್ಲರಿಗೂ ಕೂಡ ಢವಢವ ಶುರುವಾಗಿತ್ತು. ಏನಾಗಬಹುದು ಇವತ್ತು, ಕೋರ್ಟ್ ಏನು ಹೇಳುತ್ತೆ ಅಂತ. ಫೈನಲಿ ಕೋರ್ಟ್ ಆದೇಶವನ್ನು ಗಮನಿಸ್ತಾ ಇದ್ದೀವಿ. 20ನೇ ತಾರೀಕು ಮೊನ್ನೆ ಈ ಬಗ್ಗೆ ವಿಚಾರಣೆಯನ್ನ ನಡೆಸಲಾಯಿತು, ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಈಗ ತಾನೇ 59ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದು ಅಂತ ಹೇಳಿದೆ ಕೋರ್ಟ್. ಈ ಪ್ರಕರಣದ 14ನೇ ಆರೋಪಿಯಾಗಿದ್ದಂಥ ವ್ಯಕ್ತಿ ಪ್ರದೋಷ್ ಅಪ್ರೂವರ್ ಆಗಿ ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಪ್ರಕರಣದ ಉಳಿದ 16 ಆರೋಪಿಗಳಿಗೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂಗೆ ಒಟ್ಟಾರೆಯಾಗಿ 16 ಮಂದಿಗೆ ಸಂಕಷ್ಟ. ಕೊಲೆ ಸಂಬಂಧ ಸಾಕ್ಷಿ ನುಡಿಯಲಿರುವ ಪ್ರದೋಷ್ ಈ ಪ್ರಕರಣದ 14ನೇ ಆರೋಪಿ. ಈ ಕೊಲೆ ಪ್ರಕರಣದ A14 ಪ್ರದೋಷ್ ಈಗ ಮಾಫಿ ಸಾಕ್ಷಿ. ಪ್ರದೋಷ್ ಅಪ್ರೂವರ್ ಆಗಿ ಸಾಕ್ಷಿಯಾದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಉಳಿದಂತ ಎಲ್ಲ ಆರೋಪಿಗಳಿಗೆ ಇದು ಸಂಕಷ್ಟ. ಮಾಫಿ ಸಾಕ್ಷಿ ಪ್ರಕರಣದ ಆಯಾಮವನ್ನೇ ಬದಲಿಸಬಹುದಾದಂತಹ ಅತಿ ದೊಡ್ಡ ಬೆಳವಣಿಗೆ ಇದು ಮಾಫಿ ಸಾಕ್ಷಿ ಅನ್ನುವಂಥದ್ದು. ಇತ್ತೀಚೆಗೆ ಮಾಫಿ ಸಾಕ್ಷಿ ಅನ್ನುವಂಥ ವಿಚಾರವನ್ನು ನಾವು ವಿನಯ್ ಕುಲಕರ್ಣಿ ಅವರ ಕೇಸಲ್ಲಿ ಕೇಳ್ಕೊಂಡಿದ್ವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಮಾಫಿ ಸಾಕ್ಷಿಗೆ ಕೊನೆಗೂ ಓಕೆ ಅಂತೂ ಕೋರ್ಟ್. ಸಹಜವಾಗಿದ್ದು ಉಳಿದಂಥ ಎಲ್ಲ ಆರೋಪಿಗಳಿಗೂ ಒಂದು ರೀತಿಯಾದಂಥ ಸಂಕಷ್ಟ. ಇನ್ನು ಮುಂದೆ ಈ ಪ್ರಕರಣದ ಆಂಗಲ್ ಬದಲಾವಣೆ ಆಗುತ್ತೆ ಅಂತ ಕಾಣಿಸುತ್ತೆ, ಅಂದ್ರೆ ತನಿಖೆ ಹಾದಿ. ಎಸ್, ಖಂಡಿತ. ಯಾಕಂದ್ರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಮೇಜರ್ ತಿರುವು ಪಡೆದಿದ್ದೆ ಈ ಮಾಫಿ ಸಾಕ್ಷಿ ಸಂಬಂಧಪಟ್ಟಂತೆ. ಯಾಕಂದ್ರೆ ಮಾಫಿ ಸಾಕ್ಷಿ ಹೇಳೋದಾಗಿ 14ನೇ ಆರೋಪಿ ಪ್ರದೋಷ್ ಅರ್ಜಿ ಸಲ್ಲಿಕೆ ಮಾಡಿದಾಗ ಇದಕ್ಕೆ ದರ್ಶನ್ ಪರ ವಕೀಲರು ಕೂಡ ಬಹಳಷ್ಟು ಪ್ರಬಲವಾದ ವಾದವನ್ನ ಮಾಡಿದ್ದು, ಹೈಕೋರ್ಟ್ಗೆ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ತದನಂತರ ಈಗ ಸದ್ಯ 59ನೇ CCH ನ್ಯಾಯಾಲಯದ ನ್ಯಾಯಮೂರ್ತಿಯಾದಂತಹ ನ್ಯಾಯಮೂರ್ತಿ ಸುಜಾತ ಎಂ ಸಂಬ್ರಾಣಿ ಅವರು ಆದೇಶವನ್ನ ಕೊಟ್ಟಿರುವಂತದ್ದು. ಕೊಲೆ ಪ್ರಕರಣ ಮಾಫಿ ಸಾಕ್ಷಿ ನುಡಿಯಲು ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಸೊ ಇದು ಪ್ರಕರಣದ ಉಳಿದ 16 ಆರೋಪಿಗಳಿಗೆ ಸಂಕಷ್ಟ ತಂದೊಡುತ್ತೆ ಹೇಳ್ಬೋದು. ಪ್ರಮುಖವಾಗಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆಗಿರ್ಬಹುದು, A2 ಆರೋಪಿಯಾಗಿರುವಂತಹ ದರ್ಶನಿಗೆ ಇದೊಂದು ಬಹಳಷ್ಟು ಕಂಟಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಅಂದ್ರೆ 14ನೇ ಆರೋಪಿ ಪ್ರದೋಷ್ ಏನಿದ್ದಾನೆ, ಈ ಬೇರೆ ಆರೋಪಿಗಳಿಗೆ ಫಂಡಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಕೂಡ ನೇರವಾಗಿ ಇನ್ವಾಲ್ವ್ಮೆಂಟ್ ಇದ್ದ. ಸೊ ಈ ಹಿಂದೆ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ ಅಂದ್ರೆ ಅದರಲ್ಲಿದ್ದಂತಹ ಲೂಪ್ ಹಾಲ್ಸ್ ಗಳನ್ನ ಇಟ್ಕೊಂಡು ದರ್ಶನ್ ಪರ ವಕೀಲರಾಗಿರ್ಬೋದು, ಪವಿತ್ರ ಗೌಡ ಪರ ವಕೀಲರು ನ್ಯಾಯಾಲಯದಲ್ಲಿ ವಾದವನ್ನ ಮಾಡ್ತಾ ಇದ್ರು. ಅಂದ್ರೆ ಬೇಕಂತಲೇ ದರ್ಶನ್ ವಿನಾಕಾರಣ ಸಿಕ್ಕಿಸಿ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳಿಲ್ಲ. ಅಂದ್ರೆ ರೇಣುಕಾಸ್ವಾಮಿಗೆ ಹೊಡೆದಿರೋದಾಗಿರ್ಬೋದು ಅಥವಾ ದರ್ಶನ್ ಕಾಲಿನಲ್ಲಿ ಆಗಿರ್ಬೋದು, ಬಟ್ಟೆಯಲ್ಲಿ ಇದ್ದಂತಹ ರಕ್ತ ಆಗಿರ್ಬೋದು, ಅದನ್ನೆಲ್ಲ ಮರುಸೃಷ್ಟಿ ಮಾಡಿದ್ದಾರೆ. ಹಾಗೇನೆ ಆ ಪ್ರದೇಶಕ್ಕೆ ದರ್ಶನ್ ಬಂದಿರ್ಲಿಲ್ಲ ಅನ್ನೋದನ್ನ ಕೂಡ ಪ್ರಬಲವಾಗಿ ವಾದ ಮಾಡಿದ್ರು. ಆದ್ರೆ ಇದೇ ಗ್ಯಾಂಗ್ನಲ್ಲಿ ಇದ್ದಂತಹ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಿ ಏನು ಕೆಲವೊಂದು 11 ಪುಟಗಳ ವಿಚಾರಗಳನ್ನ ಹೇಳಿದ್ದಾನೆ. ಅದರಲ್ಲಿ ದರ್ಶನ್ ಯಾವ ರೀತಿ ಪಾತ್ರವನ್ನ ಹೊಂದಿದ್ದು, ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ನಡುವೆ ಯಾವ ರೀತಿಯಾದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಭಾಷಣೆ ಆಗಿತ್ತು. ಅಂದ್ರೆ ಈ ಪ್ರಕರಣದಲ್ಲಿ A3 ಆರೋಪಿಯಾಗಿರುವಂತಹ ಪವನ್ ಏನಿದ್ದಾನೆ, ಪವಿತ್ರ ಗೌಡಗೆ ಯಾವಾಗ ವಿಚಾರ ತಿಳಿಸ್ತಾನೆ, ತದನಂತರ ಪವಿತ್ರ ಗೌಡ ಯಾವಾಗ
ದರ್ಶನ್ಗೆ ವಿಚಾರವನ್ನ ತಿಳಿಸ್ತಾರೆ. ಅದಾದ ನಂತರ ದರ್ಶನ್ ಪವಿತ್ರ ಗೌಡನ ಹೋಗಿ ಅಂದ್ರೆ ಆಕೆಯ ಮನೆಯಿಂದ ಕರೆದುಕೊಂಡು ಬಂದು ನೇರವಾಗಿ ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಲ್ಲೆಯನ್ನ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕಲು ಅಂದ್ರೆ ಇತರೆ ಆರೋಪಿಗಳಿಗೆ ಯಾವ ರೀತಿ ದುಡ್ಡನ್ನ ಫಂಡಿಂಗ್ ಮಾಡ್ತಾರೆ. ಯಾಕಂದ್ರೆ ದುಡ್ಡು ವಿಚಾರಕ್ಕೆನೆ ಬಹಳಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಯಾಕಂದ್ರೆ ಅದು ದರ್ಶನ್ ಬಿಡುಗಡೆ ಆಗಿದ ಮೂವಿಯ ದುಡ್ಡು ಅದನ್ನ ಅಂದ್ರೆ ಪ್ರದೋಷ್ ಕೈಯಲ್ಲಿತ್ತು ಅನ್ನೋ ವಿಚಾರವನ್ನ ಕೂಡ ಮೆನ್ಷನ್ ಮಾಡೋ ಮೂಲಕ ವಾದವನ್ನ ಮಾಡ್ತಾ ಇದ್ರು. ಆದ್ರೆ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಿ ಒಪ್ಪಿರೋ ಕಾರಣಕ್ಕಾಗಿ ಪ್ರತಿಯೊಂದು ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಏನ್ ಮಾಡಿದ, ಜೈಲೊಳಗೆ ಏನಾಯ್ತು, ಹೊರಗಡೆ ಏನಾಯ್ತು ಅನ್ನೋದನ್ನ ಮಾಫಿ ಸಾಕ್ಷಿಯಾಗಿ ನುಡಿತಾನೆ. ಸೊ ಇದು ಈ ಪ್ರಕರಣಕ್ಕೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ಮೇಜರ್ ತಿರುವು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ದರ್ಶನ್ ಪರ ವಕೀಲರು ಇದನ್ನ ಯಾವ ರೀತಿ ಕೌಂಟರ್ ಆಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಅಂದ್ರೆ ನೇರವಾಗಿ ಅವರು ಕೂಡ ಕೋರ್ಟ್ಗೆ ಸಾಕ್ಷಿ ನುಡಿಯೋದಕ್ಕೆ ಅವರ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅಲ್ಲದೆ ಫಿಸಿಕಲಿ ಅವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮನವಿಯನ್ನ ಮಾಡಿದ್ರು ದರ್ಶನ್ ಪರ ವಕೀಲರು. ಅದೇ ನ್ಯಾಯಾಲಯ ಇದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಬಟ್ ಈಗ ಮಾಫಿ ಸಾಕ್ಷಿ ಪ್ರದೋಷ್ಗೆ ಅನುಮತಿ ಇದೆ. ಆತ ನೇರವಾಗಿ ಬಂದು ಕೋರ್ಟ್ ಕಟಕಟೆಯಲ್ಲಿ ನಿಂತು ಈ ಪ್ರಕರಣದಲ್ಲಿ ಅಂದ್ರೆ ಡೇ 1 ಇಂದ ಈ ಪ್ರಕರಣ ಅಂತ್ಯವಾಗುವವರೆಗೆ ಏನೆಲ್ಲ ಆಯ್ತು ಅನ್ನೋದನ್ನ ನ್ಯಾಯಮೂರ್ತಿಗಳ ಎದುರು ಹೇಳ್ತಾನೆ. ಸೊ ಹೀಗಾಗಿ ಇದೊಂದು ಈ ಕೋರ್ಟ್ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ದರ್ಶನ್ ಪಾಲಿಗೆ ಬಹಳಷ್ಟು ಕಂಟಕ. ಸ್ವಲ್ಪ ಸಿಮಿಲರ್ ಆದಂತ ಪ್ರಕರಣ ಇತ್ತೀಚೆಗೆ ನಡೆದಂತ ಅತಿ ದೊಡ್ಡ ಪ್ರಕರಣ ವಿನಯ್ ಕುಲಕರ್ಣಿ ಅವರ ಒಂದು ಕೇಸ್ನಲ್ಲಿ, ಆ ಕೊಲೆ ಕೇಸ್ನಲ್ಲಿ ಅವ್ರಿಗೆ ಕಂಡಿದ್ವಿ. ಅಂದ್ರೆ ಆ ಪ್ರಕರಣದ A1 ಆರೋಪಿ ಬಸವರಾಜ್ ಮುತ್ತಿಗೆ ಅನ್ನುವಂಥವರು ಮಾಫಿ ಸಾಕ್ಷಿ ಆದ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಬೆಳವಣಿಗೆಗಳನ್ನು ನಾವು ನೋಡಿದ್ದೇವೆ. ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ, ಅದೆಲ್ಲ ಬೇರೆ ವಿಚಾರ. ಬಟ್ ಸಿಮಿಲರ್ ಆಗಿರೋ ಕಾರಣದಿಂದ ಇಲ್ಲಿ ಮಾಫಿ ಸಾಕ್ಷಿಯನ್ನು ಪರಿಗಣಿಸ್ತಾ ಇರೋದ್ರಿಂದ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಟೆಕ್ನಿಕಲಿ ಸಂಕಷ್ಟ ದರ್ಶನ್ಗೆ? ಅಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ನಿಂದ ರಿಲೀಫ್ ಸಿಕ್ಕಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಧಾರವಾಡ ಎಂಟ್ರಿಗೆ ಒಂದು ಷರತ್ತುಬದ್ದಂತಹ ಸಡಿಲಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಬಟ್ ಅಲ್ಲಿ ಕೂಡ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಮಾಫಿ ಸಾಕ್ಷಿ ಒಪ್ಪಿದ್ದು ಅದಾದ ನಂತರ ಅವರಿಗೆ ಶಿಕ್ಷೆ ಕೂಡ ಪ್ರಕಟವಾಗಿರುವಂತದ್ದು. ಸೊ ದರ್ಶನ್ ಕೇಸ್ ನ ತೆಗೆದುಕೊಳ್ಳೋದಾದ್ರೆ ಇದರಲ್ಲಿ ಲೂಪ್ ಹಾಲ್ಸ್ ಗಳು ಬಹಳಷ್ಟು ಇದೆ. ಯಾಕಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಂತಹ ಅಂದ್ರೆ ಕೆಲವೊಂದು ಮಹಜರು ಸಂದರ್ಭದಲ್ಲಿ ಟೈಸ್ ಆಗಿರ್ಬೋದು ಅಂದ್ರೆ ಅಲ್ಲಿ ಇರ್ಲಿಲ್ಲ ಅನ್ನೋದನ್ನ ಕೂಡ ಇವರು ವಕೀಲರು ಕೆಲವೊಂದು ಅಂಶವನ್ನ ತೆಗೆದುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ FSL ನ ರಿಪೋರ್ಟ್ ಏನಿದೆ, ಆ ಮೊಬೈಲ್ ಬಳಕೆ ಏನಿದೆ, ಹಾಗೇನೆ CCTV ಫುಟೇಜ್ ಏನಿದೆ ಅದರಲ್ಲೆಲ್ಲ ದರ್ಶನ್ ಓಡಾಡಿರುವಂತಹ ಕೆಲವು ಕುರುಹುಗಳಿಲ್ಲ. ಕೇವಲ ಆತನ ಅಂದ್ರೆ ಗಾಡಿ ಮಾತ್ರ ಓಡಾಡಿರುವಂತಹ ಕುರುಹು. ಹಾಗೇನೆ ರೇಣುಕಾ ಸ್ವಾಮಿ ಇದ್ದಂತಹ ಪ್ರದೇಶಗಳಿಗೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಬಂದು ಹೊಡೆಯುವಂತಹ ವಿಡಿಯೋಗಳು ಇಲ್ಲ. ಸೊ ಅದನ್ನೆಲ್ಲ ಇಟ್ಟುಕೊಂಡು ಅವರ ವಕೀಲರು ಒಂದು ಪ್ರಬಲವಾದ ವಾದವನ್ನು ಇಲ್ಲಿವರೆಗೆ ಮಂಡಿಸ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ರೇಣುಕಾ ಸ್ವಾಮಿಯ ತಾಯಿ ಏನಿದ್ದಾರೆ ಆಕೆ ಕೂಡ ಸಾಕ್ಷಿ ಹೇಳುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದ್ವಂದ್ವವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಅದಕ್ಕಿಂತ ಮುಂಚೆ ತಾಯಿಗೆ ಕರೆ ಮಾಡಿದ್ರು ಅಂತ ಏನು ಆರೋಪಿಗಳ ಪರ ವಕೀಲರಲ್ಲದೆ ಇತರೆ ಅಂದ್ರೆ ವಕೀಲರು ಕೂಡ ಪ್ರಬಲವಾದ ವಾದವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ತಿಳಿಸಿದ್ರು. ಬಟ್ ಎಲ್ಲೋ ಒಂದು ಕಡೆ ಮಾಫಿ ಸಾಕ್ಷಿ ಈಗ ಪ್ರದೋಷ್ ಏನ್ ಹೇಳ್ತಾ ಇದ್ದಾನೆ ಇದು ದರ್ಶನ್ ಪಾಲಿಗೆ ಸಂಕಷ್ಟ ತಂದೊಡುವ ಸಾಧ್ಯತೆ ಇದೆ ಅಥವಾ ಅಸಾಧ್ಯತೆ ಕೂಡ ಇರುವಂತದ್ದು. ಥ್ಯಾಂಕ್ ಯು ಭವ್ಯ ಡೀಟೇಲ್ಸ್ಗೆ.